ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಆಯೋಜಕರಲ್ಲಿ ಓರ್ವ ಪೊಲೀಸರ ವಶಕ್ಕೆ ಈಗ ರಾತ್ರಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂತಹ ಪೊಲೀಸರು 11 ಜನ ಆರ್ಸಿಬಿ ಅಭಿಮಾನಿಗಳ ಸಾವೇನಾಯಿತು. ಓರ್ವ ಆಯೋಜಕನನ್ನ ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆ ನಡೆಸಿದ್ದಾರೆ. ರಾತ್ರಿ ವಶಕ್ಕೆ ಪಡೆಯಲಾಗಿದೆ. ಸ್ಪೆಷಲ್ ಟೀಮ್ನಿಂದ ರಾತ್ರಿಡೀ ಕಾರ್ಯಾಚರಣೆ, ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ತಡರಾತ್ರಿ ಕಬ್ಬನ್ಪಾರ್ಕ್ ಪೊಲೀಸ್ ಠಾಣೆಗೆ ಡಿಸಿಪಿ ದೇವರಾಜ್ ಭೇಟಿ ನೀಡಿದ್ದಾರೆ. ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಪ್ರಕರಣದ ತನಿಖೆ ಮಾಹಿತಿ ಪಡೆದಂಥ ಡಿಸಿಪಿ ದೇವರಾಜ್ ಓರ್ವ ಆರ್ಗನೈಸರ್ ಯಾರು ಇಲ್ಲಿ ಈ ಟೀಮ್ ಬಂದ ಮೇಲೆ ಆರ್ಗನೈಸ್ ಮಾಡಿರ್ತಾರಲ್ಲ, ಅವ್ರನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಕಾಲ್ತುಳಿತದಿಂದ 11 ಆರ್ಸಿಬಿ ಅಭಿಮಾನಿಗಳ ಸಾವು ಕೇಸ್, ವಿಶೇಷ ತಂಡದಿಂದ ರಾತ್ರಿ ಇಡೀ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಯಾರ್ಯಾರು ಆರೋಪಿಗಳು ಈ ಕೇಸ್ನಲ್ಲಿ, ಈ ಥರ ಗೊಂದಲ ಆಗೋಕ್ಕೆ ಕಾರಣ ಯಾರು, 11 ಜೀವಗಳು ಹೋಗೋದಕ್ಕೆ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಯಿತು. ಅಂದರೆ ಎಂಟ್ರಿ ಅನ್ನೋದು ಫ್ರೀ ಏನಾಯಿತು, ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಅನೌನ್ಸ್ಮೆಂಟ್ ಆದಮೇಲೆ ಇದ್ಕಿದ್ದ ಹಾಗೆ ಜನ ನುಗ್ಗೋಕೆ ಶುರು ಮಾಡಿದರು ಅನ್ನೋದು ಕೂಡ ಅಲ್ಲಿ ಕೇಳಿಬರ್ತಿರುವಂಥ ಆರೋಪ.